ಚೋಕ್ ಫಾಲ್ಸ್ಕಿನ್ನ ಟಫ್ ಇತ್ತಣ್ಣ ಇದು ನನಗೆ. ಪ್ರಾಣ ಹೊತ್ತೆ ಇಟ್ಟು ಹುಡುಕಿದ್ವಿ NDRFನವ್ರಂತೂ, ಮತ್ತು ನಮ್ಮ ಫಾರೆಸ್ಟ್ ಡಿಪಾರ್ಟ್ಮೆಂಟ್ನವರು, ಪೊಲೀಸ್ನವರು. ಹ್ಯಾಟ್ಸಾಪ್ ಅಣ್ಣ, ಫಸ್ಟ್ ಆಫ್ ಆಲ್ ಲೋಕಲ್ ಪೊಲೀಸಿಗೆ ಮತ್ತು ನಮ್ಮ NDRFನವ್ರಿಗೆ, ನಮ್ಮ SDRFನವರು ಮತ್ತು ನಮ್ಮ ಫಾರೆಸ್ಟ್ ಡಿಪಾರ್ಟ್ಮೆಂಟ್ಗೆ ಒಂದು ಹ್ಯಾಟ್ಸಾಪ್. ಆಮೇಲೆ ಒಂದು ಅಜ್ಜ ಒಬ್ರು ಇದ್ರು, ಹೌದು ಲೋಕಲ್, ನಿಜವಾಗ್ಲು ಹ್ಯಾಟ್ಸಾಪ್ ಅಣ್ಣ. ನಾನು ಮೇಲಿಂದ ಹೆಂಗೋ ಹತ್ತಿ ಎಲ್ಲ ಹುಡುಕಿದೆ, ಎಲ್ಲೂ ಆ ಜಾಗದಲ್ಲಿ ಅದು ಯಾವ ಡ್ರಾಪ್, ಅದು ಶಾಂತಲ ಡ್ರಾಪಲ್ಲಿ ಅವನು ಬಿದ್ದೇ ಇಲ್ಲ. ಅಲ್ಲಿರೋ ಬ್ಯಾಗ್ಗಳೆಲ್ಲ ಎಣ್ಸ್ಕೊಂಬಂದೆ, ಒಂದು ಜರ್ಕಿನ್ ಕೂಡ ಬಿಟ್ಟಿಲ್ಲ, ತೆಗೆದು ಬಿಸಾಕಿ ಬಂದೀನಿ. ಯಾವ್ದಾಯ್ತದಲ್ಲ ಅವನು ಅಲ್ಲಿ ಬಿದ್ದೇ ಇಲ್ಲ, ಅಲ್ಲಿ ಇಲ್ವೇ ಇಲ್ಲ. ಇದೇನು ನಾವೆಲ್ಲ ಪ್ರಾಣ ಒತ್ತೆ ಇಟ್ಟು ಹುಡುಕ್ತೀವಣ್ಣ. ಇಲ್ಲೆಲ್ಲ NDRFನವರೆಲ್ಲ ನಿಜವಾಗ್ಲು ಕಾಡು ಒಳಗೆ ಬಂದರೆ ಗೊತ್ತಾಗತ್ತೆ. ಪ್ರಾಣ ಒತ್ತೆ ಇಟ್ಟು ಹುಡುಕ್ತಾ ಇದಾರೆ. ಇದೇನೋ ದಯವಿಟ್ಟು ಪ್ರಾಣ ಒತ್ತೆ ಇಟ್ಟು ಹುಡುಕ್ತೀವಿ. ಪರ್ಫೆಕ್ಟ್ ಇದ್ರೆ ನಮ್ಮಂತರ್ನ ಕರೀರಿ. ಏನಕ್ಕೆ ನನಗೆ ಅವ್ನು ಬದುಕಿದ್ರೆ ಖುಷಿ ಪಡೋಣ. ಅವ್ನು ನಾಟಕ ಆಡೋದು ಬೇಡ, ಅವ್ನು ಸಾಯೋದು ಬೇಡ. ಖಂಡಿತ ಎಲ್ಲರೂ ಇಲ್ಲಿ ಬದುಕಿರ್ಲಿ. ಆದರೆ ಸುಮ್ಮನೆ ಈ ಥರ ಒಂದು ಇದು ನಮ್ಮನ್ನು ಒಬ್ಬರ ಇಬ್ಬರು ಒಂದು ವಾರ ಗಂಟಲೆ ಓಡಾಡ್ರೆ 50 ಜನ. ನಾನಂತೂ ಮದುವೆ ಇಟ್ಕೊಂಡು, ಮುಂದಿನ ವಾರ ಮದುವೆ ಇಟ್ಕೊಂಡು ಇವತ್ತು ಬಂದು ಇಲ್ಲಿ ಕುಂತೀನಲ್ಲ. ಕಾರಣ ನಮ್ಮ ಕರ್ನಾಟಕದ ಮರ್ಯಾದೆ ಹೋಗ್ಬಾರ್ದಲ್ಲ. ನಾವು ಹುಡುಕಿಲ್ಲ ಅನ್ನೋ ಒಂದು ಇದಾಗಬಾರ್ದು. ಅಕಸ್ಮಾತ್ ಸಿಕ್ಕಿದ್ರೆ ಏನಾರು ಓದ್ಕೊಂಡ್ಬರ್ತಿದ್ದೆ, ಬಿಡಲಿಲ್ಲ. ಅವ್ನು ಸಾಯೋದು ಬೇಡ. ಎಲ್ಲರೂ ಬದುಕಿದ್ರು, ಎಲ್ಲರೂ ದೂರದಿಂದ ದಯವಿಟ್ಟು ಅದ್ವಿಕಿ ಒಂದು ರಿಕ್ವೆಸ್ಟು, ಎಲ್ಲರಿದ್ರು ಫೋನ್ ಮಾಡಿ ಪೊಲೀಸ್ಗೆ ಸರೆಂಡರ್ ಆಗ್ಬಿಡು. ಅಲ್ಲೇ ಎಲ್ಲರೂ ಖುಷಿಯಾಗಿ ನಾವೆಲ್ಲ ಖುಷಿ ಆಗ್ತೀವಿ. ಇಷ್ಟು ಕಷ್ಟಪಟ್ಟು ಹುಡುಕಿದ್ರೆ ನಿಜವಾಗ್ಲು ಅಣ್ಣ, ಒಂದು ಏನಕ್ಕೋಸ್ಕರ ಪ್ರಾಣ ಒತ್ತಿ ಇಡ್ತೀವಣ್ಣ ನಾವು. ಬದುಕಿದ್ರೆ ಇನ್ನು ಎಷ್ಟು ಕಷ್ಟಪಡುವಲ್ಲಿ ಅವನಿಗೋಸ್ಕರ ನಾವು. ಅದಕ್ಕೆ ನಮ್ಮ NDRFನವರು, ನಮ್ಮ ಪೊಲೀಸ್ನವರು, ಫಾರೆಸ್ಟ್ನವ್ರಿಗೆ ಒಂದು ಹ್ಯಾಟ್ಸಾಪ್ ಅಣ್ಣ. ನನ್ನ ಕೈಲಿ ಆಯ್ತು, ನಾನು ಹುಡುಕಿ, ನನ್ನ ಮದುವೆ ಕಾರ್ಯ ಬೇರೆ ಇದೆ, ಅಲ್ಲಿ ಬಿಟ್ಟು ಬಂದು ಇದು ಮಾಡ್ಕೊಂಡೆ. ಮನೆಗೆಲ್ಲ ಬೈತಾರೆ, ಈ ಟೈಮ್ನಾಗ ಮದುವೆ ಟೈಮ್ ಇದೆಲ್ಲ ಬೇಕಪ್ಪ. ನಾಳೆ ಕರ್ನಾಟಕದವ್ರು ಬಂದು ಅಲ್ಲಿ ನನ್ನ ಮಗ ಬಿದ್ದ ಹುಡುಕ್ಲಿಲ್ಲ ಅಂತೇಳಿ ಅಲ್ಲಿಂದ ಯಾರು ಹೇಳಿದ್ರೆ ಮರ್ಯಾದೆ ಹೋಯ್ತಾ ನಮ್ದು. ಅಕ್ಕನ ಮಗಳು. ಹಂಗಾಗಿ ಎಲ್ಲರೂ ಇದು ಇಲ್ಲಣ್ಣ ಇಲ್ಲಿ. ನಾನು ಖಂಡಿತ ಹೇಳ್ತೀನಿ, ಅವ್ನು ಎಲ್ಲರೂ ಇಲ್ಲಿ ಬದುಕಿರಪ್ಪ ಸಾಕು, ಅಷ್ಟೇ ಖುಷಿ. ನಾವು ಕಷ್ಟಪಟ್ಟದ್ದು ಕೂಡ ಏನಾಗಲ್ಲ, ಅವ್ನು ಬದುಕಿದ್ರೆ ಸಾಕಂತ.